ಕೀರ್ತಿ ಹಾಗೂ ಬಾಲು ಇಬ್ರು ಕೂಡ ಬಡತನದಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ರು. ಅವರಿಗೆ ಅಪ್ಪ ಅಮ್ಮ ಇಲ್ಲ ಅನ್ನುವ ಕಾರಣದಿಂದ ಇಬ್ರು ತುಂಬಾನೇ ಕಷ್ಟದಲ್ಲಿ ಇದ್ರು. ಆದ್ರೂ ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡಿ ಸ್ಕೂಲಿಗೆ ಹೋಗಿ ಓದ್ಕೊಳ್ಬೇಕು ಅನ್ನೋದೇ ಅವ್ರ ಆಸೆ. ಅದೇ ಊರಿನಲ್ಲಿ ಸುಮಾರು ಜನ ಶ್ರೀಮಂತರು ಇದ್ರು. ಅವರೆಲ್ಲರೂ ಕೂಡ ದೊಡ್ಡ ಶಾಲೆಯಲ್ಲಿ ಅವರ ಮಕ್ಕಳನ್ನ ಸೇರಿಸಿ ಓದಿಸ್ತಾ ಇದ್ರು. ಆದ್ರೆ ಶ್ರೀಮಂತರ ಮಕ್ಕಳು ಯಾವಾಗ್ಲೂ ಸರಿಯಾಗಿ ಓದ್ತಾನೆ ಇರ್ಲಿಲ್ಲ. ಬಾಲು, ಏನ್ ಯೋಚನೆ ಮಾಡ್ತಿದೀಯಾ? ನಿನ್ನ ನೋಡಿದ್ರೆ ಏನೋ ಗಾಢವಾಗಿ ಯೋಚನೆ ಮಾಡುವ ಹಾಗಿದೆ. ಅಕ್ಕ, ಇವಾಗ ಯಾರು ಕೂಡ ನಮ್ಗೆ ಕೆಲ್ಸನೇ ಕೊಡ್ತಾ ಇಲ್ಲ. ಇದ್ರಿಂದ ನಮ್ಮ ಹತ್ರನೂ ಕೈಯಲ್ಲಿ ಹಣನೇ ಇಲ್ಲ. ಅದರಿಂದ ಮನೇಲಿ ಕೂಡ ಯಾವ ವಸ್ತುಗಳು ಕೂಡ ಇಲ್ಲಕ್ಕ. ಹೌದು ಬಾಲು, ನೀನ್ ಹೇಳೋದ್ ಕೂಡ ನಿಜಾನೇ. ಸ್ವಲ್ಪ ದಿನಗಳ ಹಿಂದೆ ನಾವು ತುಂಬಾ ಕೆಲಸ ಮಾಡ್ತಿದ್ದು. ಈ ಊರಲ್ಲಿ ಯಾರ ಮನೇಲಿ ಏನ್ ಕೆಲಸ ಇದ್ರೂ ನಮ್ಮನ್ನೇ ಕರಿತಾ ಇದ್ರು. ಅದ್ರಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೋ. ಕೈಯಲ್ಲಿ ಕೂಡ ತುಂಬಾ ಹಣ ಇತ್ತು. ನಮ್ಗೆ ಬೇಕಾಗಿರೋ ವಸ್ತುಗಳನ್ನ ಕೂಡ ತಗೊಳ್ತಿದ್ದೋ. ಆದ್ರೆ ಇವಾಗ 10 ರೂಪಾಯಿ ಬರದೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಹಾಗೆ ಕೀರ್ತಿ ಬಾಲು ಇಬ್ರು ಕೂಡ ಅವರವರ ಕಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ರು. ಹೀಗಿರುವಾಗ ಆ ಊರಿನಲ್ಲಿರುವ ಶ್ರೀಮಂತರ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು. ಏನಿದು, ಯಾವಾಗ ನೋಡಿದ್ರು ಸ್ಕೂಲಿಗೆ ಹೋಗ್ಬೇಕು. ನನಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ. ನಮ್ಮ ತಂದೆ ಹತ್ರ ತುಂಬಾ ಆಸ್ತಿ ಇದೆ. ನಾನೇನಾದ್ರೂ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಬೋದು. ನನಗೂ ಕೂಡ ಅದೇ ಕಣೋ ಆಲೋಚನೆ ಆಗ್ತಿದೆ. ನನಗೂ ತುಂಬಾ ಹಸು ಕರುಗಳೆಲ್ಲ ಇದೆ. ಅದನ್ನ ಇಟ್ಕೊಂಡು ಆರಾಮವಾಗಿ ಬದುಕ್ಬೋದು. ನಾವು ಸುಮ್ಮನೆ ಆಟಾಡಕ್ಕೆ ಸ್ಕೂಲಿಗೆ ಹೋಗಿ ಬರೋಣ. ಹಾಗೆ ಶ್ರೀಮಂತರ ಮಕ್ಕಳು ಶಾಲೆಗೆ ಹೋಗೋದ್ರಲ್ಲಿ ಇಷ್ಟನೇ ಇಲ್ಲ ಅಂದ್ರೆ ಕೂಡ ಶಾಲೆಗೆ ಹೋಗ್ತಾ ಇದ್ರು. ಅದನ್ನ ನೋಡಿ ಬಾಲು ಕೀರ್ತಿ ಇಬ್ರು ಕೂಡ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ರು. ನೋಡಿದ್ಯಾ ಬಾಲು, ಅವರಿಬ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ? ಅವರಿಗೆ ತುಂಬಾ ಆಸ್ತಿ ಎಲ್ಲ ಇದೆ. ಆದ್ರೂ ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಹೌದಕ್ಕ, ಏನ್ ಮಾಡೋದೇಳು? ನಮಗೂ ಕೂಡ ತಂದೆ ತಾಯಿ ಇದ್ದಿದ್ರೆ ಅವರ ಹಾಗೆ ನಾವು ಕೂಡ ಶಾಲೆಗೆ ಹೋಗ್ಬೋದಾಗಿತ್ತು. ಹಾಗೆ ಕೀರ್ತಿ ಬಾಲು ಇಬ್ರು ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಕೀರ್ತಿ ಅಡಿಗೆ ಮನೆಗೆ ಹೋದ್ಲು. ಇರುವ ವಸ್ತುಗಳನ್ನ ಉಪಯೋಗ ಮಾಡಿ ಕಿಚಡಿ ತಯಾರು ಮಾಡಿದ್ಲು. ಆ ಕಿಚಡಿನ ತನ್ನ ತಮ್ಮನಿಗೆ ತಿನ್ನಕ್ಕೆ ಕೊಟ್ಲು. ಆಹಾ, ಎಷ್ಟೊಂದು ರುಚಿಯಾಗಿದೆ ಅಕ್ಕ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನ ರೀತಿ ಯಾರು ಕೂಡ ಅಡಿಗೆ ಮಾಡಕ್ಕಾಗಲ್ಲ. ನೀನು ಅಮ್ಮನ್ಕಿಂತ ಚೆನ್ನಾಗಿ ಅಡಿಗೆ ಮಾಡ್ತೀಯಾ. ಎಷ್ಟೊಂದು ರುಚಿಯಾಗಿದೆ ಅಂತ ಮಾತಿನಿಂದ ನನ್ನಿಂದ ಹೇಳಕ್ ಆಗ್ತಾ ಇಲ್ಲಕ್ಕ. ಹಾಗೆ ಬಾಲು ಅವನ ಅಕ್ಕ ಮಾಡಿದ ಅಡಿಗೆ ಬಗ್ಗೆ ಮಾತಾಡ್ತಾ ಇದ್ದ. ಅದನ್ನು ಕೇಳಿದ ಕೀರ್ತಿಗೆ ತಕ್ಷಣ ಒಂದು ಐಡಿಯಾನೋ ಬಂತು. ನಿಜವಾಗ್ಲೂ ನಾನ್ ಮಾಡಿದ ಅಡಿಗೆ ಅಷ್ಟೊಂದು ರುಚಿಯಾಗಿದೆಯಾ ಕಣೋ? ಹೌದಕ್ಕ, ನೀನ್ ಮಾಡಿದ ಅಡಿಗೆ ತುಂಬಾನೇ ರುಚಿಯಾಗಿದೆ ಅಕ್ಕ. ನಿಜವಾಗ್ಲೂ ನಾವು ಒಂದು ಹೋಟೆಲ್ನ ಇಟ್ಟು ವ್ಯಾಪಾರ ಮಾಡ್ಬೋದು. ಅಷ್ಟೊಂದು ರುಚಿಯಾಗಿದೆ. ಹೌದಾ ಕಣೋ ಬಾಲು, ಹಾಗಾದ್ರೆ ನಾನು ಅಡಿಗೆ ಮಾಡೋ ಕೆಲಸ ಮಾಡ್ತೀನಿ. ಊರಲ್ಲಿ ಯಾರಿಗಾದ್ರೆ ಅಡಿಗೆ ಮಾಡ್ಬೇಕಂದ್ರೆ ನನ್ನ ಕರೀಲಿ. ಹಾಗಂತ ಹೇಳಿ ಕೀರ್ತಿ ಮನೆಯಿಂದ ಹೊರಗಡೆ ಹೋದ್ಲು. ಒಬ್ಬೊಬ್ರು ಮನೆಗೂ ಹೋಗಿ ಈ ರೀತಿ ಹೇಳಿದ್ಲು. ನೋಡಿ ಚಿಕ್ಕಮ್ಮ, ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಏನಾದ್ರೂ ಫಂಕ್ಷನ್ ಇದ್ರೆ ನನ್ ಜೊತೆ ಹೇಳಿ, ನಾನ್ ಮಾಡ್ತೀನಿ. ನಾನು ಅಡಿಗೆ ಮಾಡ್ಲಿಕ್ಕೆ ರೆಡಿಯಾಗಿದ್ದೀನಿ. ಇಲ್ಲಿ ನೋಡಮ್ಮ ಕೀರ್ತಿ, ನೀನು ತುಂಬಾ ಸಣ್ಣ ಹುಡುಗಿ. ನೀನು ಚೆನ್ನಾಗಿ ಅಡಿಗೆ ಮಾಡ್ತೀಯ ಅಂದ್ರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನಿನ್ನಂತ ಸಣ್ಣ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಾನೇ ಜೈಲಿಗೆ ಹೋಗ್ಬೇಕು. ಯಾರಾದ್ರೂ ಆಫೀಸರ್ ನೋಡಿದ್ರೆ ನನ್ನ ಎತ್ಕೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಇನ್ ಮುಂದೆ ಈ ಕಡೆ ಬರ್ಲೇಬೇಡ. ಹಾಗೆ ಕೀರ್ತಿ ಯಾರ ಹತ್ರ ಹೋಗಿ ಕೇಳಿದ್ರು ಯಾರು ಕೂಡ ಅವಳಿಗೆ ಕೆಲ್ಸ ಕೊಡ್ಲೇ ಇಲ್ಲ. ಪಾಪ ಕೀರ್ತಿ ತುಂಬಾನು ಬೇಜಾರಿಂದ ಮನೆಗೆ ವಾಪಸ್ ಬಂದ್ಲು. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ಬಾಲನು ಅವನ ಅಕ್ಕನ ಹತ್ತಿರ ಅಡಿಗೆ ಕಲ್ತ್ಕೊಳ್ತಾ ಇದ್ದ. ಒಂದಿನ ಶ್ರೀಮಂತರ ಮನೆ ಹುಡುಗನಾದ ರಾಜುವಿಗೆ ಹುಟ್ಟಿದಬ್ಬ ಬಂತು. ಆದ್ರಿಂದ ಅವನ ತಾಯಿ ಕವಿತಾ ಊರಿನವರು ಎಲ್ಲರನ್ನ ಮನೆಗೆ ಊಟಕ್ಕೆ ಕರೆದ್ಲು. ಹಾಗೇನೆ ಕೀರ್ತಿ ಬಾಲುನ ಕೂಡ ಅವಳು ಊಟಕ್ಕೆ ಕರೆದ್ಲು. ಆದ್ರಿಂದ ಕೀರ್ತಿ ಬಾಲು ಇಬ್ರು ಕೂಡ ತಯಾರಾಗಿ ಆ ಮನೆಗೆ ಹೋದ್ರು. ಹೀಗಿರುವಾಗ ಅಲ್ಲಿ ಕವಿತಾ ತುಂಬಾನೇ ಬೇಜಾರಲ್ಲಿ ಇದ್ಲು. ಇವಾಗ ನಾನು ಏನ್ ಮಾಡೋದು? ಹೀಗೆ ನಡೆಯುತ್ತೆ ಅಂತ ಆಲೋಚನೆನೇ ಮಾಡ್ಲಿಲ್ಲ. ಊರಲ್ಲಿ ಇರೋರೆಲ್ಲ ಒಬ್ಬೊಬ್ಬರಾಗಿ ಮನೆಗ್ ಬರ್ತಿದ್ದಾರೆ. ಅವರ ಮುಂದೆ ಇವಾಗ ನನ್ ಗೌರವನೇ ಹೋಗ್ಬಿಡುತ್ತೆ. ಕವಿತಮ್ಮ, ಏನಾಯ್ತು? ಏನೋ ಚಿಂತೆಯಲ್ಲಿದ್ದೀರಾ? ಏನಾಯ್ತಮ್ಮ? ಏನ್ ವಿಷಯ ಅಂತ ಹೇಳಿ. ಏನಾದ್ರೆ ನಿಮಗೇನು? ಸ್ವಲ್ಪ ಹೊತ್ತು ಆ ಕಡೆ ಹೋಗಿ ಕೂತ್ಕೊಳ್ಳಿ. ಊಟ ಎಲ್ಲ ರೆಡಿ ಆದ್ಮೇಲೆ ಊಟ ಮಾಡಿ ಮನೆಗೆ ಹೋಗಿ. ಸುಮ್ನೆ ಬಂದು ನನ್ ಜೊತೆ ಪ್ರಶ್ನೆ ಎಲ್ಲ ಕೇಳ್ಬೇಡಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ.
ಏನೋ ಚಿಂತೆಯಲ್ಲಿದ್ದೀರಲ್ವಾ, ಅದಕ್ಕೆ ಕೇಳ್ದು ಅಷ್ಟೇ. ಆವಾಗ್ಲೇ ಕವಿತಾಳ ಗಂಡ ರಮಣ ಅವ್ರ ಹತ್ತಿರ ಬಂದ. ಆ ಅಡಿಗೆ ಮಾಡೋರು ಅಡಿಗೆ ಮಾಡಕ್ಕೆ ಬರ್ತೀನಿ ಅಂತ ಹಣ ತಗೊಂಡು ಓಡೋಗ್ಬಿಟ್ರು. ಹೋಟೆಲ್ ಎಲ್ಲ ಕೂಡ ಮುಚ್ಚಿದೆ. ಇಷ್ಟು ಜನಕ್ಕೆ ನಾವು ಹೇಗೆ ಊಟ ಕೊಡೋದು ಅಂತಾನೆ ಗೊತ್ತಿಲ್ಲ. ಹಾಗೆ ರಮಣ ಕವಿತಾ ಇಬ್ರು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ರು. ನಿಮ್ಮ ಕಷ್ಟ ಏನು ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಾನು ನಮ್ಮ ತಮ್ಮ ಇದ್ದೀವಲ್ವಾ, ಇಬ್ರು ಸೇರಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಕೊಡ್ತೀವಿ. ನಿಮ್ನ ಹೋಗ್ಲಿಕ್ಕೆ ತಾನೇ ಹೇಳಿದ್ದು, ಇಷ್ಟೊತ್ತು ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಡಿಗೆ ಮಾಡ್ತಾರಂತೆ. ಅಡಿಗೆ ಮಾಡಿಟ್ಟ ಅಡಿಗೆನ ನಿಮ್ಗೆ ಸರಿಯಾಗಿ ಬಡಿಸ್ಲಿಕ್ಕಾದ್ರೂ ಗೊತ್ತಿದೆಯಾ? ನೋಡಿದ್ರೆ ನನ್ ಮಗನಕ್ಕಿಂತ ತುಂಬಾ ಚಿಕ್ಕವಳಾಗಿದ್ದೀಯಾ, ನೀನೇಗೆ ಅಡಿಗೆ ಮಾಡ್ತೀಯಾ? ಇಲ್ಲ ಕವಿತಮ್ಮ, ನಿಜವಾಗ್ಲೂ ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ಬೇಕಂದ್ರೆ ನನ್ನ ತಮ್ಮನ ಜೊತೆ ಕೇಳಿ. ನನ್ನ ತಮ್ಮನ್ಗೆ ನಾನು ಮಾಡಿದ ಅಡಿಗೆ ಅಂದ್ರೆ ತುಂಬಾನೇ ಇಷ್ಟ. ನನ್ನ ಅಕ್ಕ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಇವಾಗಾಗ್ಲೇ ಫಂಕ್ಷನಿಗೆ ಊರಿನ ಜನರೆಲ್ಲ ಬಂದಿದ್ದಾರೆ. ನೀವಿನ್ನೂ ಆಲೋಚನೆ ಮಾಡಬೇಡಿ. ನಮ್ಮ ಮೇಲೆ ನಂಬಿಕೆ ಇಡಿ. ಖಂಡಿತವಾಗಿ ನಿಮ್ಮ ನಂಬಿಕೆನ ನಾವು ಕಾಪಾಡ್ತೀವಿ. ಹಾಗೆ ಬಾಲಕೀರ್ತಿ ಇಬ್ರು ಕವಿತಾ ಹತ್ರ ಹೇಳಿದ್ರು. ಅದಕ್ಕೆ ಕವಿತಾನು ಸರಿ ಅಂತ ಒಪ್ಕೊಂಡ್ಲು. ಆಮೇಲೆ ಅವ್ರ ಮನೆ ಹಿಂದ್ಗಡೆ ಇದ್ದ ಖಾಲಿ ಸ್ಥಳದಲ್ಲಿ ಕೀರ್ತಿ ಹಾಗೂ ಬಾಲು ಇಬ್ರು ಸೇರಿ ಅಡ್ಗೆ ಕೆಲ್ಸನ ಶುರು ಮಾಡಿದ್ರು. ಇಲ್ಲಿ ನೋಡು ಬಾಲು, ಇದು ನಮಗೆ ಬಂದಿರುವಂತಹ ಪರೀಕ್ಷೆ. ಈ ಪರೀಕ್ಷೆನ ನಾವು ಚೆನ್ನಾಗಿ ಮಾಡಿದ್ರೆ ನಮಗೆ ತುಂಬಾ ಆರ್ಡರ್ಗಳು ಬರುತ್ತೆ. ಆವಾಗ ನಮ್ಗೆ ತುಂಬಾನೇ ಹಣ ಬರುತ್ತೆ. ಅದ್ರಿಂದ ಇವತ್ ನಾವಿಬ್ರು ಸೇರಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಬೇಕು, ಸರಿನಾ? ಸರಿ ಅಕ್ಕ. ಇವಾಗ ನೀನು ಏನ್ ಅಡಿಗೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀಯಾ? ನಾನಿವತ್ತು ವೆಜ್ ಪಲಾವ್, ವೈಟ್ ರೈಸ್, ಬದನೆಕಾಯಿ ಸಾಂಬಾರ್, ಆಮೇಲೆ ಹಪ್ಪಳ, ಆಮೇಲೆ ಗುಲಾಬ್ ಜಾಮೂನ್ ಮಾಡ್ತೀನಿ, ಸಮೋಸ ಕೂಡ ಮಾಡ್ತೀನಿ. ಮೊದಲು ನೀನ್ ಸಮೋಸ ಮಾಡ್ಲಿಕ್ಕೆ ರೆಡಿ ಮಾಡು. ನಾನು ಪಲಾವ್ಗೆ ಬೇಕಾದ ವಸ್ತುಗಳನ್ನ ರೆಡಿ ಮಾಡ್ಕೋತೀನಿ. ಹಾಗೆ ಕೀರ್ತಿ ಬಾಲು ಇಬ್ರು ಸೇರಿ ಅಡ್ಗೆ ಕೆಲ್ಸನ ಶುರು ಮಾಡಿದ್ರು. ಬಾಲು ಸಮೋಸ ಮಾಡಕ್ಕೆ ಬೇಕಾಗಿರುವ ಹಿಟ್ಟುನ ತಯಾರು ಮಾಡ್ತಾ ಇದ್ದ. ಈ ಕಡೆ ಕೀರ್ತಿ ಪಲಾವ್ ರೆಡಿ ಮಾಡ್ತಾ ಇದ್ಲು. ಅದೇ ರೀತಿ ಆ ಪಲಾವ್ಗೆ ಸೈಡ್ ಡಿಶ್ ಮಾಡೋದಕ್ಕೋಸ್ಕರ ಅವಳು ಬದನೆಕಾಯಿನ ಕೂಡ ಕಟ್ ಮಾಡಿ ಇಟ್ಟಿದ್ಲು. ಈ ಮಕ್ಕಳು ಹೇಗೆ ಅಡಿಗೆ ಮಾಡ್ತಾರೆ ಅಂತ ಆಲೋಚನೆ ಮಾಡಿದೆ. ಆದ್ರೆ ಬರುವಂತಹ ಘಮಘಮ ವಾಸನೆ ತುಂಬಾ ಚೆನ್ನಾಗಿದೆ. ಹೌದೌದು, ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಮಕ್ಕಳನ್ನ ನೋಡಿದ್ರೆ ನಮ್ಮ ರಾಜುಕ್ಕಿಂತ ಸಣ್ಣ ಮಕ್ಕಳ ಹಾಗೆ ಕಾಣ್ತಾ ಇದ್ದಾರೆ. ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಿದ್ದಾರೆ ನೋಡು. ಹಾಗೆ ಕವಿತಾ ರಮಣ ಇಬ್ರು ಮಕ್ಕಳನ್ನ ನೋಡಿ ತುಂಬಾನೇ ಖುಷಿಯಾದ್ರು. ಹೀಗಿರುವಾಗ ಈ ಕಡೆ ಕೀರ್ತಿ ಬಾಲು ಇಬ್ರು ಸೇರಿ ಸಮೋಸ ಮಾಡ್ತಾ ಇದ್ರು. ಬಾಲು ಆ ಸಮೋಸ ಹಿಟ್ಟಿನಲ್ಲಿ ಮಸಾಲೆ ಎಲ್ಲಾನು ಸ್ಟಫ್ ಮಾಡಿ ಕೊಡ್ತಾ ಇದ್ದಾಗ ಅದನ್ನ ತೆಗೆದು ಎಣ್ಣೆಯಲ್ಲಿ ಹಾಕಿ ಹುರಿದು ಸಮೋಸನ ರೆಡಿ ಮಾಡ್ತಾ ಇದ್ಲು ಕೀರ್ತಿ. ಬಾಲು, ಸಮೋಸ ಕೂಡ ರೆಡಿ ಆಯ್ತು. ನೀನೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ ಬಾ. ನಾನು ಸಾಂಬಾರಿಗೆ ಮೊದಲು ಬೇಳೆ ಹಾಕೋತೀನಿ. ಹಾಗೆ ಬಾಲು ಹೋಗಿ ವಿಶ್ರಾಂತಿ ತಗೊಳ್ತಾ ಇದ್ದ. ಇನ್ನೊಂದ್ ಕಡೆ ಕೀರ್ತಿ ಉಳಿದಿರುವ ಎಲ್ಲ ಕೆಲ್ಸಾನು ಮಾಡಿದ್ಲು. ಕವಿತಮ್ಮ, ನೀವು ಹೇಳಿದ ಹಾಗೆ ನಾನು ಎಲ್ಲ ಅಡಿಗೆನ ರೆಡಿ ಮಾಡಿದ್ದೀನಿ. ನೀವು ಸ್ವಲ್ಪ ತಿಂದು ನೋಡಿ ನಾನು ಮಾಡಿರುವ ಅಡಿಗೆ ಹೇಗಿದೆ ಅಂತ ಹೇಳ್ತೀರಾ? ನನ್ನ ಕಣ್ಣನ್ನು ನನ್ನಿಂದನೇ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. 100 ಜನಕ್ಕೆ, ಅದು ಕೂಡ 3 ಗಂಟೆಯಲ್ಲೇ ಎಲ್ಲ ಅಡಿಗೆನ ಮಾಡಿ ಮುಗಿಸ್ಬಿಟ್ಟಿದ್ದೀರಾ? ಹಾಗಂತ ಹೇಳಿ ಒಂದೊಂದನ್ನು ಕವಿತಾ ತೆಗೆದು ತಿಂದು ರುಚಿ ನೋಡ್ತಾ ಇದ್ಲು. ನಾನು ಯಾವಾಗ್ಲೂ ಈ ರೀತಿ ಬದನೆಕಾಯಿ ಸಾರನ್ನ ತಿನ್ಲೇ ಇಲ್ಲ. ಈ ಸಮೋಸ ಕೂಡ ತುಂಬಾನೇ ರುಚಿಯಾಗಿದೆ. ಅದೇ ರೀತಿ ಗುಲಾಬ್ ಜಾಮ್ ಟೇಸ್ಟ್ ಕೂಡ ಅದ್ಭುತವಾಗಿದೆ. ಸರಿ ಸರಿ, ನೀವು ಎಲ್ರಿಗೂ ಬಡಿಸಿ. ಊರಿನ ಜನ ಎಲ್ಲ ಯಾವಾಗ ಊಟ ಕೊಡ್ತಾರೆ ಅಂತ ಊಟಕ್ಕೋಸ್ಕರ ಜನರೆಲ್ಲರೂ ಕಾಯ್ತಾ ಇದ್ದಾರೆ. ಹಾಗೆ ಊಟ ಕೊಡಕ್ಕೆ ಶುರು ಮಾಡಿದ್ರು. ರಮಣ ಹಾಗೂ ಕವಿತಾ ಇಬ್ರು ಕೀರ್ತಿ ಬಾಲು ಜೊತೆ ಸೇರಿ ಎಲ್ರಿಗೂ ಆಹಾರನ ಬಡಿಸ್ತಾ ಇದ್ರು. ಇದುವರೆಗೂ ಇಷ್ಟೊಂದು ರುಚಿಯಾಗಿ ನಾನು ತಿನ್ಲೇ ಇಲ್ಲ. ಹೌದು, ನೀವು ಊಟದ ಆರ್ಡರ್ನ ಯಾರಿಗೆ ಕೊಟ್ರಿ? ನಮ್ಮ ಊರಲ್ಲಿ 2 ಮಕ್ಕಳಿದಾರಲ್ಲ, ಅದೇ ಬಾಲು ಮತ್ತೆ ಕೀರ್ತಿ, ಅವರಿಬ್ರೇ ಇಷ್ಟು ಚೆನ್ನಾಗಿರುವ ಅಡಿಗೆನ ಮಾಡಿದವರು. ಏನು, ಬಾಲು ಕೀರ್ತಿ ಇಬ್ರು ಸೇರಿ ಅಡಿಗೆ ಮಾಡಿದ್ರಾ? ನನ್ನಿಂದ ನಂಬಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದಿನ ಕೀರ್ತಿ ನನ್ನತ್ರ ಬಂದು ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ಲು. ಆದ್ರೆ ಸಣ್ಣ ಹುಡುಗಿ ಎಲ್ಲ ಅಡಿಗೆ ಮಾಡೋದ್ ಬೇಡ ಅಂತ ಕಳಿಸ್ಬಿಟ್ಟೆ. ಆದ್ರೆ ಅವಳು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ನನಗೆ ಅವತ್ತೇ ವಿಷಯ ಗೊತ್ತಾಗಿದ್ರೆ ನನ್ ಮನೆಯಲ್ಲೇ ಕೆಲ್ಸಕ್ಕೆ ಇಟ್ಕೊಳ್ತಾ ಇದ್ದೆ. ಹಾಗೆ ಕೀರ್ತಿ ಬಾಲನ ಬಂದವರು ಎಲ್ರೂ ಹೊಗಳ್ತಾ ಇದ್ರು. ಹಾಗೆ ಆ ಫಂಕ್ಷನ್ ಕೂಡ ಮುಗಿದೋಯ್ತು. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮರ್ಯಾದಿನ ಉಳಿಸಿದೀರಾ. ತಗೊಳ್ಳಿ ಮಕ್ಳೇ, ನೀವು ಮಾಡಿರುವ ಅಡುಗೆಗೆ ನಿಮಗೆ ತಕ್ಕ ಸಂಬಳ.
ಹಾಗೆ ಕವಿತಾ ಅವರಿಗೆ 10,000 ರೂಪಾಯಿನ ಕೊಟ್ಲು. ಕೀರ್ತಿ ಬಾಲು ಇಬ್ರು ಅದನ್ನ ನೋಡಿ ತುಂಬಾನೇ ಸಂತೋಷಪಟ್ರು. ಏನಿದು ಇಷ್ಟೊಂದು ಹಣನ? ಇಷ್ಟು ಹಣನ ಇದಕ್ಕೆ ಮುಂಚೆ ನಾವು ನೋಡ್ಲೇ ಇಲ್ಲ. ನೀವೇನು ಸಾಧಾರಣವಾದ ಕೆಲಸ ಮಾಡಿದೆ ಅಂತ ಆಲೋಚನೆ ಮಾಡಿದೀರಾ? ಈ ಊರಲ್ಲಿರುವ ಜನರಿಗೆಲ್ಲ ಅಡಿಗೆ ಮಾಡಿದೀರಾ, ಅದು ಕೂಡ ತುಂಬಾ ರುಚಿಯಾಗಿ. ಇಷ್ಟೊಂದು ಕಡಿಮೆ ಸಮಯದಲ್ಲಿ ಯಾರು ಇಷ್ಟೊಂದು ರುಚಿಯಾಗಿ ಮಾಡ್ತಾರೆ ಹೇಳಿ? ಇದು ನೀವು ಮಾಡಿದ ಕೆಲಸದ ಪ್ರತಿಫಲ. ಇನ್ಮುಂದೆ ಈ ಊರಲ್ಲಿ ಯಾವುದೇ ಸಮಾರಂಭ ಆದ್ರೂ ನೀವೇ ಅಡಿಗೆ ಮಾಡ್ಬೇಕು. ನಿಮಗೆ ಒಳ್ಳೆ ಹಣ ಕೂಡ ಬರುತ್ತೆ. ಹಾಗೆ ಕವಿತಾ ಸಂತೋಷದಿಂದ ಅವಳಿಗೆ 10,000 ರೂಪಾಯಿನ ಕೊಟ್ಲು. ಅದನ್ನ ನೋಡಿ ಬಾಲಕೀರ್ತಿ ಇಬ್ರು ತುಂಬಾನೇ ಖುಷಿಯಾದ್ರು. ಹಾಗೆ ಬಾಲಕೀರ್ತಿ ಇಬ್ರು ಆ ದಿನದಿಂದ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋಗಿ ಅಲ್ಲಿ ಅಡಿಗೆ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಅವರು ಸಂಪಾದನೆ ಮಾಡಿದ ಹಣದಲ್ಲಿ ಅವ್ರು ಅಂದ್ಕೊಂಡ ಹಾಗೆ ಸ್ಕೂಲಿಗೆ ಹೋಗಿ ಓದ್ಕೊಳ್ತಾನೂ ಇದ್ರು. ಬಾಲು, ಕೀರ್ತಿ ಇಬ್ರು ಕೂಡ ಅವ್ರ ಊರಿನಲ್ಲಿರುವ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆ ಸೂಪರ್ ಮಾರ್ಕೆಟ್ಗೆ ಓನರ್ ಆಗಿದ್ದವನ ಹೆಸರು ಕಮಲ್. ಕಮಲ್ ಕಲಬೆರಕೆ ಮಾಡಿರುವ ವಸ್ತುಗಳನ್ನ ಸೂಪರ್ ಮಾರ್ಕೆಟ್ ಅಲ್ಲಿ ಮಾರ್ತಿದ್ದ. ಕಲಬೆರಕೆ ಮಾಡುವ ವಸ್ತುಗಳನ್ನ ಅವನೇ ತಯಾರು ಮಾಡಿ ಅವನ ಅಂಗಡಿಯಲ್ಲಿಟ್ಟು ಅದನ್ನ ವ್ಯಾಪಾರ ಮಾಡ್ತಾ ಇದ್ದ. ಆ ಊರಿನವರು ಎಲ್ಲರೂ ಅವನ್ ಸೂಪರ್ ಮಾರ್ಕೆಟ್ ಎಲ್ಲ ವಸ್ತುಗಳನ್ನ ತಗೊಳ್ಳೋರು. ಆದ್ರೆ ಯಾರಿಗೂ ಅದು ಕಲಬೆರಕೆ ಮಾಡಿರುವ ವಸ್ತುಗಳು ಅನ್ನುವ ವಿಷಯ ಪಾಪ ಗೊತ್ತಿರ್ಲಿಲ್ಲ. ಇವಾಗ ನನ್ನ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಮೊದಲೆಲ್ಲ ನನ್ನ ವ್ಯಾಪಾರ ಸರಿಯಾಗಿ ನಡೀತಾ ಇರಲಿಲ್ಲ. ಆದರೆ ಇವಾಗ ಊರಿನವರು ಎಲ್ಲರೂ ನನ್ನ ಅಂಗಡಿಗೆ ಬಂದು ಎಲ್ಲಾನು ತಗೊಂಡು ಹೋಗೋಕ್ಕೆ ಶುರು ಮಾಡಿದ್ದಾರೆ. ಇದೇ ರೀತಿ ವ್ಯಾಪಾರ ಆದರೆ ಅದೇ ಸಾಕು. ಹಾಗಂತ ಅಂದ್ಕೊಂಡು ಕಮಲ್ ಅವನ ಮನೇಲಿದ್ದ ಒಂದು ರೂಮಿಗೆ ಹೋಗ್ತಾ ಇದ್ದ. ಆ ರೂಮಿನಲ್ಲೇ ಅವನು ವಸ್ತುಗಳನ್ನ ಕಲಬೆರಕೆ ಮಾಡ್ತಾ ಇದ್ದ. ಸಾಸಿವೆಯಲ್ಲೂ ಅವನು ಕಲಬೆರಕೆ ಮಾಡ್ತಾ ಇದ್ದ, ಜೀರಿಗೆಯಲ್ಲೂ ಕಲಬೆರಕೆ ಮಾಡ್ತಾನೆ ಇದ್ದ. ಹಾಗೇನೆ ಸಕ್ಕರೆ ಪಾಕದಲ್ಲಿ ಏನೋ ಕೆಮಿಕಲ್ನ ಮಿಕ್ಸ್ ಮಾಡಿ ಅದನ್ನ ಜೇನಾಗಿ ತಯಾರು ಮಾಡ್ತಿದ್ದ. ಇವಾಗೆಲ್ಲ ಜೇನು ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಊರಿನವರು ಎಲ್ಲರೂ ನನ್ನ ಹತ್ರನೇ ಸ್ವಚ್ಛವಾದ ಜೇನು ಸಿಗ್ತಾ ಇದೆ ಅಂತ ನಂಬ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ನನ್ನ ಹತ್ರ ಬರ್ತಾ ಇದ್ದಾರೆ. ಆದರೆ ನಾನು ಕಲಬೆರಕೆ ಮಾಡೋ ವಿಷಯ ಯಾರಿಗೂ ಗೊತ್ತಿಲ್ಲ. ಮೋಸ ಹೋಗೋ ಪ್ರಜೆಗಳು ಇರೋ ತನಕ ನನ್ನಂಥವ್ರಿಗೆ ಯಾವುದೇ ಸಮಸ್ಯೆನೂ ಇಲ್ಲ. ಹಾಗೆಂತ ಅಂದ್ಕೊಂಡು ಅವನು ಸಕ್ಕರೆ ಪಾಕದಲ್ಲಿ ಕೆಮಿಕಲ್ನ ಮಿಕ್ಸ್ ಮಾಡಿ ಜೇನನ್ನ ತಯಾರು ಮಾಡ್ತಾ ಇದ್ದ. ಹಾಗೆ ತಯಾರು ಮಾಡಿದ ಜೇನನ್ನ ಬಾಟಲಲ್ಲಿ ಹಾಕಿ ಅದನ್ನ ವ್ಯಾಪಾರ ಮಾಡ್ತಿದ್ದ. ಇದು ಹೀಗಿರುವಾಗ ಈ ಕಡೆ ಕೀರ್ತಿ ಬಾಲು ಈ ರೀತಿ ಮಾತಾಡ್ತಾ ಇದ್ರು. ಲೋ ಬಾಲು, ಇವಾಗಿವಾಗ ಅಂಗಡಿಗೆ ಬರೋ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಮೊದ್ಲಂದ್ರೆ ಇಷ್ಟು ಜನ ಬರ್ತಾನೆ ಇರ್ಲಿಲ್ಲ. ಆದ್ರಿಂದ ಅವಾಗ ಸ್ವಲ್ಪ ರೆಸ್ಟ್ ಸಿಗ್ತಾ ಇತ್ತು. ಆದ್ರೆ ಇವಾಗ ಸ್ವಲ್ಪ ಹೊತ್ತು ಕೂಡ ನಮಗೆ ರೆಸ್ಟ್ ಸಿಗೋದೇ ಇಲ್ಲ. ಏನ್ ಮಾಡಿದ್ರು ತುಂಬಾನೇ ಟಯರ್ಡ್ ಆಗ್ತಿದೆ ಕಣೋ. ಹೌದಕ್ಕ, ನನಗಂತೂ ತುಂಬಾನು ಟಯರ್ಡ್ ಆಗ್ತಾ ಇದೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಮ್ಮ ಓನರ್ ಹತ್ರ ಸಂಬಳ ಜಾಸ್ತಿ ಕೊಡಿ ಅಂತ ಕೇಳ್ತೀನಿ. ಹಾಗೆ ಕೀರ್ತಿ ಬಾಲು ಇಬ್ರು ಸಂಬಳ ಹಣನ ಹೆಚ್ಚು ಮಾಡಿ ಕೊಡಿ ಅಂತ ಕೇಳಿದಕ್ಕೋಸ್ಕರ ಓನರ್ನ ನೋಡಕ್ಕೆ ಹೋದ್ರು. ಏನು, ನೀವಿನ್ನೂ ಮನೆಗೆ ಹೋಗಿಲ್ವಾ? ಬೇಗ ಮನೆಗೆ ಹೋಗಿ. ನಾನು ಅಂಗಡಿಗೆ ಬೀಗ ಹಾಕ್ಬೇಕಲ್ವಾ? ಸರ್, ಇವಾಗೆಲ್ಲ ಅಂಗಡಿಗೆ ಬರೋ ಜನರು ತುಂಬಾನೇ ಜಾಸ್ತಿ ಆಗಿದ್ದಾರೆ. ನಮಗೆ ಸ್ವಲ್ಪ ಕೂಡ ರೆಸ್ಟೇ ಸಿಗೋದಿಲ್ಲ. ಒಂದೊಂದು ದಿನಾನು ನಾವು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸ್ವಲ್ಪ ಸಂಬಳ ಹೆಚ್ಚು ಮಾಡಿ ಕೊಡಿ. ಹಾಗಂತ ಕೀರ್ತಿ ಓನರ್ ಹತ್ರ ಕೇಳಿದಾಗ ಕಮಲ್ ಅವನ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ. ಇವ್ರಿಗೆ ಇವಾಗ ಹಣ ಹೆಚ್ಚಾಗಿ ಕೊಡ್ಲಿಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಇವ್ರು ಚಿಕ್ಕ ಮಕ್ಕಳು ಅನ್ನೋದ್ರಿಂದ ನಾನು ಮಾಡೋ ವ್ಯಾಪಾರ ಯುಕ್ತಿ ಯಾವುದೋ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೇ ಬೇರೆ ಯಾರಾದ್ರೂ ಆಗಿದ್ರೆ ಬೇಗನೆ ಎಲ್ಲಾನು ಕಂಡುಹಿಡಿತಾ ಇದ್ರು. ಏನೇ ಆದ್ರೂ ಸರಿ, ಇವ್ರನ್ನ ಮಾತ್ರ ನಾನು ಕಳ್ಕೊಳ್ಳೇಬಾರ್ದು. ಹಾಗೆ ಕಮಲ್ ಮನಸ್ಸಿನೊಳಗಡೆ ಅಂದ್ಕೊಂಡ. ಕೀರ್ತಿ ಬಾಲು ಇಬ್ರಿಗೂ ಸಂಬಳನ ಹೆಚ್ಚು ಮಾಡಿ ಕೊಡ್ಬೇಕು ಅಂತ ಅಂದ್ಕೊಂಡ. ನೀವು ಇಷ್ಟು ಕೇಳ್ತಾ ಇದ್ದೀರಾ, ನಾನೇನು ಕೊಡಲ್ಲ ಅಂತ ಹೇಳ್ತೀನಾ ಏನೋ? ಮುಂದಿನ ತಿಂಗಳಿಂದ 2 ಪಟ್ಟು ಜಾಸ್ತಿ ಸಂಬಳ ಕೊಡ್ತೀನಿ. ಹಾಗೆ ಓನರ್ ಹೇಳಿದನ್ನ ಕೇಳಿ ಕೀರ್ತಿ ಬಾಲು ಇಬ್ರು ತುಂಬಾನೇ ಖುಷಿಯಾದ್ರು. ಆ ತಿಂಗಳಿಡೀ ಅವರಿಬ್ರು ಕಷ್ಟಪಟ್ಟು ಕೆಲಸ ಮಾಡಿದ್ರು. ಹಾಗೆ ಸಂಬಳ ಹಣ ತಗೊಳ್ಳೋದಕ್ಕೋಸ್ಕರ ಕೀರ್ತಿ ಬಾಲು ಇಬ್ರು ಕೂಡ ಓನರ್ ಮನೆಗೆ ಹೋದ್ರು. ಆವಾಗ ಮನೆಯಲ್ಲಿ ಯಾರೂ ಇಲ್ಲ. ಓನರ್ ಮನೆಯಲ್ಲಿ ಇಲ್ಲ ಅಂತ ಕಾಣಿಸ್ತಿದೆ ಕಣೋ. ಹೌದಕ್ಕ, ಅದೇ ನಾನ್ ಕೂಡ ನೋಡ್ತಾ ಇದ್ದೀನಿ. ಸರಿ ಬಾ ಅಕ್ಕ, ನಾವು ಹೋಗಿ ನಾಳೆ ಬರೋಣ. ಹಾಗೆ ಕೀರ್ತಿ ಬಾಲು ಇಬ್ರು ಅಲ್ಲಿಂದ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳುವಾಗ ಒಳಗಡೆಯಿಂದ ಏನೋ ಶಬ್ದ ಕೇಳಿ ಅವರಿಬ್ರು ಕಿಟಕಿಯಿಂದ ಇಣುಕಿ ನೋಡಿದ್ರು. ಆವಾಗ ಒಳಗಡೆ ಕಮಲ್ ಕಲಬೆರಕೆ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದ. ಅವನು ಸಕ್ಕರೆ ಪಾಕದಲ್ಲಿ ಕೆಮಿಕಲ್ನ ಮಿಕ್ಸ್ ಮಾಡಿ ಜೇನನ್ನ ತಯಾರು ಮಾಡ್ತಾ ಇದ್ದ. ಅದನ್ನ ಕೀರ್ತಿ ಬಾಲು ಇಬ್ರು
ಕಿಟಕಿಯಿಂದ ಗಮನಿಸ್ತಾ ಇದ್ರು. ಅಯ್ಯಯ್ಯೋ, ಏನಿದು, ಓನರ್ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಹಾನಿಕರವಾದ ಪದಾರ್ಥನ ಉಪಯೋಗ ಮಾಡಿ ಜೇನನ್ನ ಅವ್ರು ತಯಾರು ಮಾಡ್ತಾ ಇದ್ದಾರೆ. ಹೌದ್ ಕಣೋ, ಸರಿ ಮೊದ್ಲು ಇಲ್ಲಿಂದ ಹೋಗೋಣ ಬಾ. ಹಾಗಂತ ಹೇಳಿ ಕೀರ್ತಿ ಬಾಲು ಇಬ್ರು ಅಲ್ಲಿಂದ ಮನೆಗೆ ಹೋದ್ರು. ಅವರು ಮೊದಲು ಪಂಚಾಯಿತಿ ಮುಖ್ಯಸ್ಥನ ಹತ್ರ ಹೋಗಿ ಅವರು ನೋಡಿದ ಎಲ್ಲ ವಿಷಯನೂ ಹೇಳಿದ್ರು. ಆವಾಗ ಮುಖ್ಯಸ್ಥ ಕಮಲ್ನ ಪಂಚಾಯಿತಿಗೆ ಬರಕ್ ಹೇಳ್ದ. ಏನಪ್ಪ, ಹಾನಿಕರವಾದ ಪದಾರ್ಥ ಉಪಯೋಗ ಮಾಡಿ ಜೇನು ತಯಾರು ಮಾಡ್ತಿದ್ಯಾಂತೆ? ಇಲ್ಲ, ನಾನು ಯಾಕೆ ಆ ರೀತಿ ಮಾಡಬೇಕು? ಆ ರೀತಿ ಮಾಡಬೇಕಾಗಿರೋ ಅವಶ್ಯಕತೆ ನನಗೇನಿದೆ? ಇವರು ಸಂಬಳನ ಹೆಚ್ಚು ಮಾಡಿ ಕೊಡಿ ಅಂತ ನನ್ನ ಹತ್ರ ಕೇಳಿದ್ರು. ಆಗಲ್ಲ ಅಂತ ಹೇಳಿದಕ್ಕೆ ಈ ರೀತಿ ಆರೋಪನ ಹೊರಿಸ್ತಾ ಇದ್ದಾರೆ. ಹಾಗೆ ಊರಿನಲ್ಲಿ ದೊಡ್ಡ ಜಗಳನೇ ನಡೀತು. ಊರಿನವರು ಎಲ್ರೂ ಕೂಡ ಕಮಲ್ ಹೇಳಿದನೆ ನಿಜ ಅಂತ ನಂಬಿದ್ರು. ಇಲ್ಲಿ ನೋಡಿ ಮಕ್ಳೇ, ನೀವು ಈ ರೀತಿ ಮಾಡೋದು ಸರಿ ಇಲ್ಲ. ಸಂಬಳ ಜಾಸ್ತಿ ಮಾಡಿ ಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತೀರಾ? ಇಲ್ಲಿ ನೋಡಿ, ಇನ್ ಮುಂದೆ ಈ ರೀತಿ ಮಾಡಬಾರ್ದು. ಹಾಗೆ ಪಂಚಾಯಿತಿ ಮುಖ್ಯಸ್ಥರು ಮಕ್ಕಳ ಹತ್ರ ಹೇಳಿದ್ರು. ಮಕ್ಕಳಿಬ್ರು ಅದನ್ನ ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅವರಿಬ್ರು ಮನೆಗೆ ಹೋಗಿ ಬೇಜಾರಿಂದ ಮರದ ಕೆಳಗಡೆ ಕೂತ್ಕೊಂಡಿದ್ರು. ಊರಿನವರು ಯಾರು ನಮ್ಮ ಮಾತನ್ನ ನಂಬ್ತಾನೆ ಇಲ್ಲ ಕಣೋ. ಹೌದಕ್ಕ, ಇನ್ನು ಊರಿನಲ್ಲಿ ಯಾರು ನಮ್ಗೆ ಕೆಲ್ಸಾನು ಕೊಡಲ್ಲ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಅವ್ರ ಹತ್ರ ಒಂದು ಜೇನುಹುಳ ಬಂತು. ಆ ಜೇನುಹುಳ ಒಂದು ಮಾಂತ್ರಿಕ ಜೇನುಹುಳ. ಆ ಜೇನುಹುಳ ಮಕ್ಕಳು ಇಬ್ರ ಹತ್ರನೂ ಮಾತಾಡಿತು. ಏನಾಯ್ತು, ತುಂಬಾ ಬೇಜಾರಲ್ಲಿದ್ದೀರಾ? ನಿಮ್ಮನ್ನ ನಾನು ಯಾವಾಗ್ಲೂ ಗಮನಿಸ್ತಾನೆ ಇರ್ತೀನಿ. ಯಾವಾಗ್ಲೂ ಖುಷಿ ಖುಷಿಯಾಗಿರೋರು ಇವತ್ತು ಬೇಜಾರಲ್ಲಿದ್ದೀರಾ? ಯಾಕೆ, ಏನಾಯ್ತು? ಹಾಗಂತ ಆ ಜೇನುಹುಳ ಮಕ್ಕಳು ಇಬ್ರ ಹತ್ರನೂ ಕೇಳಿತು. ಮೊದಲು ಜೇನುಹುಳ ಮಾತಾಡೋದನ್ನ ನೋಡಿ ಅವರು ಶಾಕ್ ಆದ್ರು. ಆಮೇಲೆ ಅವ್ರ ಕಷ್ಟ ಏನು ಅನ್ನೋದನ್ನ ಜೇನುಹುಳದ ಹತ್ತಿರ ಹೇಳಿದ್ರು. ಏನು, ಜೇನು ವಿಷಯದಲ್ಲಿ ಯಾಕೆಲ್ರು ಈ ರೀತಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ? ಅದು ತಪ್ಪಲ್ವಾ? ಸರಿ, ಒಂದ್ ಮಾಡಿ, ನೀವೇ ಸ್ವಚ್ಛವಾದ ಜೇನನ್ನ ವ್ಯಾಪಾರ ಮಾಡಿ. ಅದು ಹೇಗ್ ಸಾಧ್ಯ? ನಮಗೆ ಜೇನ್ ತೆಗಿಕ್ ಬರಲ್ಲ, ನಾವು ಚಿಕ್ಕ ಮಕ್ಕಳು. ನಮಗೆ ಜೇನು ಎಲ್ಲಿಂದ ಸಿಗುತ್ತೆ? ಅದ್ರ ಬಗ್ಗೆ ನೀವು ಚಿಂತೆ ಪಡ್ಬೇಡಿ. ನನ್ ಜೊತೆ ನೀವು ಅಡವಿಗೆ ಬನ್ನಿ. ನಾನು ತೋರ್ಸೋ ಜಾಗದಲ್ಲಿ ಸುಮಾರು ಜೇನಿನ ಗೂಡುಗಳಿದೆ. ಅಲ್ಲಿರೋ ಸ್ವಚ್ಛವಾದ ಜೇನನ್ನ ನಿಮಗೆ ನಾನ್ ಕೊಡ್ತೀನಿ. ಅದನ್ನ ತಗೊಂಡ್ ಬಂದು ವ್ಯಾಪಾರ ಶುರು ಮಾಡಿ. ಮೆಲ್ಲೆ ಮೆಲ್ಲೆ ಎಲ್ರು ನಿಮ್ ಹತ್ರ ಬಂದು ಜೇನು ತಗೊಳಕ್ಕೆ ಶುರು ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಒಳ್ಳೆ ಜೇನು ಯಾವುದು, ಡೂಪ್ಲಿಕೇಟ್ ಜೇನು ಯಾವುದು ಅನ್ನೋದು. ಹಾಗೆ ಜೇನುಹುಳ ಹೇಳಿದನ್ನ ಕೇಳಿ ಕೀರ್ತಿ ಬಾಲು ಇಬ್ರು ಸರಿ ಅಂತ ಒಪ್ಕೊಂಡ್ರು. ಹಾಗೆ ಆ ಜೇನುಹುಳ ಕೀರ್ತಿ ಹಾಗೂ ಬಾಲುನ ಅಡವಿಗೆ ಕರ್ಕೊಂಡು ಹೋಯ್ತು. ಅಡವಿಯಲ್ಲಿ ಜೇನುಹುಳ ಕರ್ಕೊಂಡು ಹೋಗಿದ ಜಾಗದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಜೇನಿನ ಗೂಡುಗಳು ಇತ್ತು. ಅದನ್ನ ನೋಡಿ ಕೀರ್ತಿ ಬಾಲು ಇಬ್ರು ಕೂಡ ಆಶ್ಚರ್ಯಪಟ್ರು. ಅರೆ, ಯಾಕೆ ಹೆದರ್ತಾ ಇದ್ದೀರಾ? ಇಲ್ಲಿರೋರು ಎಲ್ರು ನನ್ನ ಸ್ನೇಹಿತರು. ಅವ್ರು ಯಾರನ್ನು ನಿಮ್ಮನ್ನ ಏನೂನು ಮಾಡಲ್ಲ. ಹಾಗೆ ಆ ಜೇನುಹುಳ ಹೋಗಿ ಆವಾಗ ತೆಗ್ದ ಜೇನನ್ನ, ಸ್ವಚ್ಛವಾದ ಜೇನನ್ನ ಒಂದು ಮಡಿಕೆಯಲ್ಲಿ ಹಾಕಿ ಕೀರ್ತಿ ಹತ್ತಿರ ಕೊಟ್ಟಿತ್ತು. ಇಲ್ಲಿ ನೋಡ್ ಹುಡುಗಿ, ಈ ಜೇನು ಸ್ವಚ್ಛವಾದದ್ದು. ಇದನ್ನ ವ್ಯಾಪಾರ ಮಾಡು. ಎಲ್ರು ನಿನ್ನ ಹತ್ರನೇ ಬಂದು ತಗೊಳ್ತಾರೆ. ಹಾಗೆ ಆ ಜೇನನ್ನ ತಗೊಂಡು ಕೀರ್ತಿ ಬಾಲು ಇಬ್ರು ಅಲ್ಲಿಂದ ಮನೆಗ್ ಬಂದ್ರು. ಬಾಲು ಕೀರ್ತಿ ಇಬ್ರು ಆ ಜೇನನ್ನ ಊರೂರಾಗಿ ಹೋಗಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ರು. ಅರೆ, ನೀವಿವಾಗ ವ್ಯಾಪಾರ ಬೇರೆ ಮಾಡ್ತಾ ಇದ್ದೀರಾ? ನೀವೇ ಅಲ್ವಾ ನಿಮ್ಮ ಓನರ್ ಮೇಲೆ ತಪ್ಪಾಗಿ ಆರೋಪನ ಹೊರಿಸಿರೋದು? ನಿಮ್ಮಂಥವ್ರ ಹತ್ರ ನಾವ್ಯಾರೋ ಏನೋ ತಗೊಳ್ಳಲ್ಲ. ಅರೆ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾವ್ ಯಾವುದೇ ತಪ್ಪು ಮಾಡಿಲ್ಲ. ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಾವು ಮಾರೋ ಈ ಜೇನನ್ನ ತಗೊಳ್ಳಿ. ಇದು ಸ್ವಚ್ಛವಾದ ಜೇನು. ಇದು ಚಳಿಗಾಲ ಅಲ್ವಾ? ಈ ಚಳಿಗಾಲದಲ್ಲಿ ಸ್ವಚ್ಛವಾದ ಜೇನನ್ನ ನಾವು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ನಡೆಯುತ್ತೆ. ಶೀತ, ಕೆಮ್ಮು ಇದೇನ್ ಬರ್ದೆ ಈ ಜೇನು ತಡೆಯುತ್ತೆ. ಹಾಗೆ ಕೀರ್ತಿ ಬಾಲು ಇಬ್ರು ಊರೆಲ್ಲ ತಿರುಗಾಡಿ ಆ ಜೇನನ್ನ ಮಾರ್ತಾ ಇದ್ರು. ಹಾಗೆ ಊರಿನವರು ಎಲ್ರು ಕೀರ್ತಿ ಬಾಲು ಹತ್ರ ಬಂದು ಜೇನ್ ತಗೊಳ್ತಾ ಇದ್ರು. ಮೆಲ್ಲೆ ಮೆಲ್ಲೆ ಆ ಜೇನಿನ ರುಚಿ ಊರಿನವರು ಎಲ್ರಿಗೂ ಇಷ್ಟ ಆಯಿತು. ಏನೋ ಅಂದ್ಕೊಂಡೆ, ನಿಮ್ಮ ಹತ್ರ ಇರೋ ಈ ಜೇನು ತುಂಬಾನು ರುಚಿಯಾಗಿದೆ. ಅದ್ ಮಾತ್ರ ಅಲ್ಲ, ನಮಗ್ ತುಂಬಾನು ಉಪಯೋಗನೂ ಆಗ್ತಾ ಇದೆ. ಹಾಗೆ ಊರಿನವರು ಎಲ್ರು ಕೂಡ ಕೀರ್ತಿ ಬಾಲು ಹತ್ರನೇ ಬಂದು ಜೇನು ತಗೊಳ್ಳಕ್ಕೆ ಶುರು ಮಾಡಿದ್ರು. ಆದ್ರಿಂದ ಕಮಲ್ ಅಂಗಡಿಯಲ್ಲಿ ಯಾರು ಜೇನು ತಗೊಳ್ತಾನೋ ಇರ್ಲಿಲ್ಲ. ಹೀಗೆ ಅವರ ಆರೋಗ್ಯನೂ ತುಂಬಾನು ಚೆನ್ನಾಗಿತ್ತು. ಜೇನುಹುಳ ಕೊಟ್ಟ ಸ್ವಚ್ಛವಾದ ಜೇನಿಂದ ನಾವು ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದೀವಿ ಕಣೋ. ಯಾವಾಗ್ಲೂ ನಾವು ಇದೇ ರೀತಿ ಊರಿನವರಿಗೆ ಸ್ವಚ್ಛವಾದ ಜೇನನ್ನೇ ಕೊಡ್ಬೇಕು. ಹಾಗಂತ ಹೇಳಿದ್ಲು ಕೀರ್ತಿ. ಹಾಗೆ ಕೀರ್ತಿ ಬಾಲು ಇಬ್ರು ತಿಂಗಳಿಗೆ ಒಂದ್ಸಲ ಅಡವಿಗೆ ಹೋಗಿ
ಅಲ್ಲಿ ಮಾಂತ್ರಿಕ ಜೇನುಹುಳ ಅವರಿಗೋಸ್ಕರ ಕೊಡುವ ಸ್ವಚ್ಛವಾದ ಜೇನನ್ನ ಊರಿನವರಿಗೆ ತಗೊಂಡ್ ಬಂದು ಮಾರಿ ಹಣ ಸಂಪಾದನೆ ಮಾಡಿ ಸಂತೋಷವಾಗಿ ಬಾಳ್ತಿದ್ರು.